ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎಸ್ ವಿ ಎಲೆಕ್ಟ್ರಾನಿಕ್ಸ್. ಇವತ್ತು ನಮ್ಮ ಹತ್ರ ಒಂದು 40 ಇಂಚಸ್ MI ಟಿವಿ ಇದೆ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ನೋಡ್ಕೊಳ್ಳೋದಕ್ಕೆ ಈ ಟಿವಿನ ಆನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಮ್ಗೆ ಇಲ್ಲಿ ಇಂಡಿಕೇಟರ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದರಲ್ಲಿ ವೈಟ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ಬೈ ರಿಲೀಸ್ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡ್ ಬೈ ರಿಲೀಸ್ ಮಾಡ್ತಿದ್ದಂಗೆ ನಮ್ಗೆ ಇಲ್ಲಿ MIನ ಲೋಗೋ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ತುಂಬಾ ಡಲ್ ಆಗಿ ಕಾಣಿಸ್ತಾ ಇದೆ. ಸೊ ಅದು ಆಕ್ಚುಲಿ ಏನು ಪ್ರಾಬ್ಲಮ್ ಅಂತ ನೋಡ್ಕೊಳ್ಳೋದಕ್ಕೆ ಇವಾಗ ಟಿವಿನ ಓಪನ್ ಮಾಡ್ಕೊಳ್ಳೋಣ. ಮತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನಮ್ಗೆ ಇದರಲ್ಲಿ ಆ್ಯಂಡ್ರಾಯ್ಡ್ನ ಬೂಟ್ ಲೋಡರ್ ಸಹ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಯಾಕ್ ಕವರ್ ಓಪನ್ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ ಇದರೊಳಗಡೆ ಸಿಂಗಲ್ ಮದರ್ ಬೋರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತು ಈ ಟಿವಿಯಲ್ಲಿ ಯೂಸ್ ಮಾಡಿರುವಂಥ ಪ್ಯಾನಲ್ ಇನೋಲೆಕ್ಸ್ ಬ್ರ್ಯಾಂಡ್ನದ್ದು. ಬ್ರ್ಯಾಂಡ್ನ ಸ್ಟಿಕ್ಕರ್ ಸಹ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಇನೋಲೆಕ್ಸ್ ಬ್ರ್ಯಾಂಡ್ನ ಡಿಸ್ಪ್ಲೇನಾದರೆ ಈ ಟಿವಿಯಲ್ಲಿ ಯೂಸ್ ಮಾಡಲಾಗಿದೆ. ಬ್ಯಾಕ್ಲೈಟ್ ಕನೆಕ್ಟರ್ನ ರಿಮೂವ್ ಮಾಡಿ ಬ್ಯಾಕ್ಲೈಟ್ನ ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಬ್ಯಾಕ್ಲೈಟು 100% ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಬ್ಯಾಕ್ಲೈಟಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಬೇಕಾಗಿದೆ. ನಮಗಿಲ್ಲಿ ಬ್ಯಾಕ್ಲೈಟ್ ಟೆಸ್ಟರಲ್ಲಿ ಬ್ಯಾಕ್ಲೈಟ್ನ ಚೆಕ್ ಮಾಡಬೇಕಾದ್ರೆ ಯಾವುದೇ ರೀತಿ ಬ್ಯಾಕ್ಲೈಟ್ ನೋಡೋದಕ್ಕೆ ಸಿಗಲಿಲ್ಲ. ಇಲ್ಲಿ ಕೆಳಗಡೆ ಇನ್ನೊಂದು ಸಪ್ರೇಟ್ ಪಾರ್ಟ್ ಇದೆ. ಇದನ್ನು ಓಪನ್ ಮಾಡಿಕೊಂಡ್ರೆ ಇಲ್ಲಿ ಡಿಸ್ಪ್ಲೇಯ ಬ್ರ್ಯಾಂಡಿಂಗ್ ನಮಗೆ ಕ್ಲಿಯರಾಗಿ ನೋಡೋದಕ್ಕೆ ಸಿಗುತ್ತೆ. ಇನೋಲೆಕ್ಸ್ ಬ್ರ್ಯಾಂಡ್ನ ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಲಾಗಿದೆ. ಇದು 39.5 ಇಂಚಸ್ನ ಡಿಸ್ಪ್ಲೇ ಆಗಿರುತ್ತೆ. 40 ಇಂಚಸ್ ಟಿವಿಸ್ ಎಲ್ಲ ಆಲ್ಮೋಸ್ಟ್ 39.5 ಇಂಚಸ್ಸೇ ಬರೋದು. ಕಂಪ್ಲೀಟ್ ಟಿವಿನ ಓಪನ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಒಂದೊಂದೇ ಸ್ಟ್ರಿಪ್ನ ಚೆಕ್ ಮಾಡ್ಕೊಬೇಕಾಗುತ್ತೆ. ಸೊ ಯಾವ ಸ್ಟ್ರಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ಆ ಸ್ಟ್ರಿಪ್ಪಲ್ಲಿ ಯಾವ LED ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ಈಸಿಯಾಗಿ ರೆಡಿ ಮಾಡ್ಕೊಬೋದಾಗಿದೆ. ಸೊ ಇಲ್ಲಿ 2 ಸ್ಟ್ರಿಪ್ಪು ಓಕೆ ಇದೆ. ಮತ್ತು ಈ 3rd ಸ್ಟ್ರಿಪ್ ಚೆಕ್ ಮಾಡಿದ್ರೆ 3ನೇ ಸ್ಟ್ರಿಪ್ಪಲ್ಲಿ ಪ್ರಾಬ್ಲಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ನಾನು ಒಂದೊಂದೇ LEDನ ಚೆಕ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ LEDಯಲ್ಲಿ ಪ್ರಾಬ್ಲಮ್ ಇದೆ. ಸೆಕೆಂಡ್ LED ಓಕೆ ಇದೆ. ಮತ್ತು 3ನೇ LED ಸಹ ಓಕೆ ಇದೆ. 4ನೇ LED ಸಹ ಓಕೆ ಇದೆ. 5ನೇ LEDನೂ ಓಕೆ ಇದೆ. 6ನೇದು ಓಕೆ ಇದೆ. ಮತ್ತು ಲಾಸ್ಟ್ LED ಸಹ ಓಕೆ ಇದೆ. ನಮ್ಗೆ ಇದರಲ್ಲಿ ಒಂದೇ ಒಂದು LED ಅಲ್ಲಾದರೆ ಪ್ರಾಬ್ಲಮ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಫಸ್ಟ್ LEDಯಲ್ಲಿ ಇದರ LED ನಂಬರ್ ಬಂದುಬಿಟ್ಟು LD1 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ನೋಡ್ಕೊಳ್ಳೋದಕ್ಕೆ LED ಮೇಲಿರುವಂಥ ಲೆನ್ಸ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ. ಇದರ ಕೆಳಗಡೆ LED ಇರುತ್ತೆ. ಸೊ ಈ ಲೆನ್ಸ್ನ ಓಪನ್ ಮಾಡಿ ನೋಡ್ಕೊಂಡಿದ್ದಾದರೆ ಇಲ್ಲಿ ನಮಗೆ LED ಸ್ವಲ್ಪ ಕ್ರ್ಯಾಕ್ ಬಿದ್ದಿರೋದು ಕಾಣಿಸ್ತದೆ. ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಇದನ್ನು ಸ್ವಲ್ಪ ಕ್ಲಿಯರಾಗಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಗೆ ಇಲ್ಲಿ ಚಿಕ್ಕ ಬ್ಲ್ಯಾಕ್ ಡಾಟ್ಸು ಮತ್ತು ಕ್ರ್ಯಾಕ್ ಕಾಣಿಸ್ತಾ ಇದೆಯಾ? ಇವಾಗ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಕ್ರ್ಯಾಕ್ ಬಂದಿರುತ್ತೆ. LED ಯೂಸ್ ಆಗ್ತಾ ಈ ರೀತಿ ಕ್ರ್ಯಾಕ್ಸ್ ಬಂದಿರುತ್ತೆ. ಇದನ್ನು ನಾನು ಮ್ಯಾಗ್ನಿಫೈರ್ನ ಸಹಾಯದಿಂದ ಇನ್ನೂ ಸ್ವಲ್ಪ ಕ್ಲಿಯರಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ LED 02 ಅಂತ ಇದು 2ನೇ LED. ಇದು ಕರೆಕ್ಟಾಗಿ ವರ್ಕಿಂಗ್ ಆಗ್ತಿತ್ತಲ್ಲ. ಈ LEDನ ಸಹ ನಾನು ಮ್ಯಾಗ್ನಿಫೈರ್ನ ಸಹಾಯದಿಂದ ಸ್ವಲ್ಪ ಕ್ಲಿಯರಾಗಿ ನೋಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಇದರಲ್ಲೂ ಸಹ ಅದೇ ರೀತಿಯಾದಂಥ ಕ್ರ್ಯಾಕ್ಸ್ ಇದೆ. ಸೊ ಮತ್ತೆ ಫಸ್ಟ್ LEDಯಲ್ಲೂ ಕ್ರ್ಯಾಕ್ ಬಂದಿದೆ. ಈ LED ವರ್ಕ್ ಆಗ್ತಾ ಇಲ್ಲ. L01 ಅಂದ್ಬಿಟ್ಟಿದ್ದು ಇದು L02 ಅಂತ. ಸೆಕೆಂಡ್ ಒನ್ ಕ್ರ್ಯಾಕ್ ಬಿದ್ದಿದ್ರು ಸಹ ವರ್ಕ್ ಆಗ್ತಾ ಇದೆ. ಅಂದರೆ ಇದು ಕಂಪ್ಲೀಟ್ ಇದು ಓಕೆ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಇದು ನಮಗೆ ವೀಕ್ ಆಗಿದೆ ಅಂದ್ಬಿಟ್ಟು. ಸೊ ಈ ಕಾರಣಕ್ಕೋಸ್ಕರ ಯಾವುದೇ ಟಿವಿಯಲ್ಲಿ ನಾವು ಬ್ಯಾಕ್ ಲೈಟ್ಸ್ ಪ್ರಾಬ್ಲಮ್ ಬಂದರೆ 1-2 LEDನ ಚೇಂಜ್ ಮಾಡಿ ಅಥವಾ ಆ ಸಿಂಗಲ್ ಸ್ಟ್ರಿಪ್ನ ಚೇಂಜ್ ಮಾಡಿ ರೆಡಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಮಿಕ್ಕಿದ ಎಲ್ಲ ಸ್ಟ್ರಿಪ್ಗಳಲ್ಲೂ ಈ ರೀತಿಯಾದ ಕ್ರ್ಯಾಕ್ಸ್ ಆದರೆ ಬಿದ್ದಿರುತ್ತೆ. ಆಲ್ರೆಡಿ ಇದ್ರ ಬಗ್ಗೆನೇ ಒಂದು 55 ವಿಡಿಯೋಕಾನ್ ಟಿವಿಯಲ್ಲಿ ನಾನು ಕಂಪ್ಲೀಟ್ ಇದೇ ಡೀಟೇಲ್ಸ್ನ ಅದ್ರ ತೋರಿಸಿದೆ, ಎಷ್ಟು LEDಗಳು ಈ ರೀತಿ ಕ್ರ್ಯಾಕ್ಸ್ ಬಿದ್ದಿರುತ್ತೆ ಅಂತ. ಆ ಕಾರಣಕ್ಕೋಸ್ಕರ ನಾವು ಇದರಲ್ಲಿ ಒಂದು LED ಹೋಗಿರಲಿ, ಒಂದು ಸ್ಟ್ರಿಪ್ ಹೋಗಿರಲಿ, ಕಂಪ್ಲೀಟ್ ಎಲ್ಲ ಸ್ಟ್ರಿಪ್ಗಳನ್ನು ಚೇಂಜ್ ಮಾಡಿದ್ರೆ ಮತ್ತೆ ಇದು ನಮಗೆ ರಿಪೀಟ್ ಪ್ರಾಬ್ಲಮ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 3 ಸ್ಟ್ರಿಪ್ಪನ್ನು ಹೊಸ ಸ್ಟ್ರಿಪ್ಸ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಈ ಹಳೆ ಸ್ಟ್ರಿಪ್ಸ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ. ಹಳೆ ಸ್ಟ್ರಿಪ್ ನಮಗೆ ಸಿಲಿಕಾನಿಂದ ಇದನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಸಿಲಿಕಾನ್ ರಿಮೂವ್ ಮಾಡಿ ಒಂದೊಂದೇ ಸ್ಟ್ರಿಪ್ನ ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಸಿಲಿಕಾನ್ ಹಾಕಿದ್ದಾರೆ ಮತ್ತು ಡಬಲ್ ಸೈಡ್ ಟೇಪ್ ಇದೆ. ಎರಡೂ ರೀತಿಯಾಗಿ ಇದನ್ನ ಫಿಕ್ಸ್ ಮಾಡಿದ್ದಾರೆ.
ನಾವಿಲ್ಲಿ ಇದಕ್ಕೆ ಡಬಲ್ ಸೈಡ್ ಟೇಪ್ನ ಮತ್ತೆ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಡಬಲ್ ಸೈಡ್ ಟೇಪ್ ಅಲ್ಲ ಇದು, ಆ್ಯಕ್ಚುಲಿ LED ಸ್ಟ್ರಿಪ್ಸ್ ಇನ್ಸ್ಟಾಲೇಷನ್ಗೆ ಅಂತಲೇ ಸಪ್ರೇಟ್ ಟೇಪ್ ಬರುತ್ತೆ. ಇದು 2 ಸೈಡ್ ಗಮ್ ಇರೋದ್ರಿಂದ ನಾನು ಡಬಲ್ ಸೈಡ್ ಗಮ್ ಟೇಪ್ ಅಂತ ಹೇಳ್ತಾ ಇದ್ದೀನಿ. ಈ ಟೇಪ್ಸ್ ಬಂದ್ಬಿಟ್ಟು ಹೀಟ್ನ ಸಹ ತಡ್ಕೊಳ್ಳುತ್ತೆ. ಹೀಟ್ ಆದರೆ ಇದು ಮೆಲ್ಟ್ ಆಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಆಲ್ಮೋಸ್ಟ್ LED ಇನ್ಸ್ಟಾಲೇಷನಲ್ಲಿ ಇದೇ ಟೇಪ್ನಾದರೆ ಯೂಸ್ ಮಾಡೋದಾಗುತ್ತೆ. ಫಸ್ಟ್ ಸ್ಟ್ರಿಪ್ ಇನ್ಸ್ಟಾಲೇಷನ್ ಆಯಿತು, ಸೆಕೆಂಡ್ ಸ್ಟ್ರಿಪ್ಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾಯಿತು, ಮತ್ತು 3ನೇ ಸ್ಟ್ರಿಪ್ಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾಯಿತು. ಮತ್ತು ಇದ್ರ ಮೇಲಿರುವಂಥ ರಿಫ್ಲೆಕ್ಟರ್ ಶೀಟ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ರಿಫ್ಲೆಕ್ಟರ್ ಶೀಟ್ ಹಾಕಿದ್ಮೇಲೆ ಒಂದು ಸರಿ ಆನ್ ಮಾಡಿ ನೋಡೋಣ. ಸೊ ಇವಾಗ ಕಂಪ್ಲೀಟ್ ನಮ್ಮ LED ಯೂನಿಟ್ ಆದರೆ ಆನ್ ಆಗಿದೆ. LEDs ಹಾಕಿದ್ಮೇಲೆ ನಮಗೆ ಯೂನಿಟ್ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇದ್ರ ಮೇಲಿರುವಂಥ ಡಿಫ್ಯೂಸರ್ ಶೀಟ್ಸ್ನ ಹಾಕ್ಕೊತಾ ಇದ್ದೀನಿ. ಡಿಫ್ಯೂಸರ್ ಶೀಟ್ಸ್ ಹಾಕಿದ್ಮೇಲೆ ಮತ್ತು ಇದರ ಸುತ್ತಲೂ ಈ ರೀತಿ ಫ್ರೇಮ್ ಇರುತ್ತೆ. ಇದನ್ನು ನಾನು ಓಪನ್ ಮಾಡಿದ್ದು ತೋರಿಸಿಲ್ಲ, ಸೊ ಅದಕ್ಕೆ ನಿಮಗೆ ಫಿಕ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ 4 ಕಡೆ ಈ ರೀತಿ ಫ್ರೇಮ್ ಇರುತ್ತೆ. ಇದನ್ನು ಫಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದ್ರ ಮೇಲೆ ಡಿಸ್ಪ್ಲೇನಾದರೆ ಹಾಕ್ಕೊಬೇಕಾಗುತ್ತೆ. ಡಿಸ್ಪ್ಲೇ ಹಾಕಿದ ನಂತರ ಡಿಸ್ಪ್ಲೇ ಮೇಲೆ ಒಂದು ಪ್ಲಾಸ್ಟಿಕ್ ಫ್ರೇಮ್ ಇರುತ್ತೆ, ಆ ಫ್ರೇಮ್ನ ಹಾಕ್ಕೊಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು LED ಪ್ರಾಬ್ಲಮ್ ಆಗಿದ್ದರೆ LED ರೀಪ್ಲೇಸ್ ಮಾಡಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ. ಇನ್ ಕೇಸ್ ನೀವೇನಾದರೂ ಟೆಕ್ನಿಷಿಯನ್ ಆಗಿದ್ದರೆ ಸ್ಟಾರ್ಟಿಂಗಲ್ಲಿ ಮಾಡಲ್ ನಂಬರ್ ತೋರಿಸಿದ್ನಲ್ಲ, ಆ ಮಾಡಲ್ ನಂಬರ್ನ ರೆಫರೆನ್ಸಿಗೆ ತೊಗೊಂಡು ಇದರಲ್ಲಿ ಯಾವ ರೀತಿ ಬ್ಯಾಕ್ಲೈಟ್ ಇದೆ ಅಂತ ನೀವು ಟಿವಿನ ಓಪನ್ ಮಾಡೋದಕ್ಕೂ ಮುಂಚೆನೇ ತಿಳ್ಕೊಬೋದಾಗಿದೆ. ಇವಾಗ ಕಂಪ್ಲೀಟ್ ಟಿವಿನ ಫಿಕ್ಸ್ ಮಾಡಿ ಟಿವಿನ ಆನ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಇವಾಗ ಫಸ್ಟಲ್ಲಿ ನೋಡಿದ್ರಲ್ವ MI ಲೋಗೋ ಮತ್ತು ಆ್ಯಂಡ್ರಾಯ್ಡ್ ಬೂಟ್ ಲೋಡರ್ ಇದೇ ಆಗಿತ್ತು, ಬಟ್ ಅದು ಆಚೆ ಕಾಣಿಸ್ತಾ ಇರಲಿಲ್ಲ. ಸೊ ಇವಾಗ ಬ್ಯಾಕ್ಲೈಟ್ ಎಲ್ಲ ಕಂಪ್ಲೀಟ್ ಹಾಕಿದ್ಮೇಲೆ ನಮಗಿದು ಪಿಕ್ಚರ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತದೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಈ ರೀತಿಯಾದಂಥ TV ಇದ್ದು ಇದರಲ್ಲಿ ಬ್ಯಾಕ್ಲೈಟ್ ಯೂನಿಟ್ಸ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಕೆಳಗಡೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದಾಗಿದೆ, ಅಥವಾ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲಿಂದ ಸಹ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಆಲ್ ಓವರ್ ಇಂಡಿಯಾ ಈ LED ಸ್ಟ್ರಿಪ್ಸ್ ನಿಮಗೆ ಎಲ್ಲಿಗೆ ಬೇಕಾದರೂ ನಾವು ಕೊರಿಯರ್ ಥ್ರೂ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. LED ಟಿವಿಗಳಲ್ಲಿ ಜಾಸ್ತಿ ಡಿಸ್ಪ್ಲೇ ಪ್ರಾಬ್ಲಮ್ಗಳು ಬರುತ್ತೆ. ಡಿಸ್ಪ್ಲೇ ಬಂದ್ಬಿಟ್ಟು ಲಿಕ್ವಿಡ್ ಡ್ಯಾಮೇಜು ಮತ್ತು ಫಿಸಿಕಲ್ ಡ್ಯಾಮೇಜಿಂದ ತುಂಬ ಡಿಸ್ಪ್ಲೇಗಳು ಹಾಳಾಗ್ತವೆ. ಸೊ ಅದಕ್ಕೆ ಅಂತಲೇ ನಾವು ಈ ರೀತಿ ಸ್ಕ್ರೀನ್ ಪ್ರೊಟೆಕ್ಟರ್ಸ್ನ ಆದರೆ ತರಿಸಿ ಟೆಸ್ಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ರಿಫ್ಲೆಕ್ಷನ್ ಅವೆಲ್ಲ ಏನು ಬರ್ತಾ ಇಲ್ಲ. ಇದು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಈಸಿ ಟು ಇನ್ಸ್ಟಾಲೇಷನ್ ಆಗಿ ಇದೆ. ಜಸ್ಟ್ ಈ ರೀತಿ ಒಂದು ಸ್ಟ್ರಾಪ್ ಇರುತ್ತೆ. ಈ ಸ್ಕ್ರೀನ್ ಪ್ರೊಟೆಕ್ಟರ್ನ ಟಿವಿ ಮೇಲೆ ಇಟ್ಟು ಈ ಸ್ಟ್ರಾಪ್ನ ಹಾಕೊಂಡ್ರಾಯ್ತು. ಇದು 32 ಇಂಚಸ್ಸಿಂದ ಅಪ್ ಟು 75 ಇಂಚಸ್ ಟಿವಿವರೆಗೂ ಈ ಸ್ಕ್ರೀನ್ ಪ್ರೊಟೆಕ್ಟರ್ಸ್ ಆದರೆ ನಮ್ಮ ಕಡೆ ಅವೈಲೇಬಲ್ ಇದೆ. ಇನ್ ಕೇಸ್ ನಿಮಗೆ ಸ್ಕ್ರೀನ್ ಪ್ರೊಟೆಕ್ಟರ್ಸ್ ಏನಾದರೂ ಬೇಕಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಈ ಸ್ಕ್ರೀನ್ ಪ್ರೊಟೆಕ್ಟರ್ಸ್ ನಿಮಗೆ ಆಲ್ ಓವರ್ ಕರ್ನಾಟಕ ನಿಮ್ಗೆ ಎಲ್ಲಿಗೆ ಬೇಕಾದರೂ ಫ್ರೀ ಡೆಲಿವರಿ ಸಹ ಕೊಡ್ತಾ ಇದ್ದಾರೆ. ಈ ಸ್ಕ್ರೀನ್ ಪ್ರೊಟೆಕ್ಟರ್ಸ್ ನಿಮ್ಗೆ ಏನಾದರೂ ಬೇಕಂದ್ರೆ ನೀವು ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಿವಿ ರಿಪೇರ್ ವಿಡಿಯೋಸ್ ಜೊತೆ ಆದರೆ ನಾನು ನಿಮ್ಮ ಮುಂದೆ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.